Hi guys, Rashmi Dance here. Welcome back to my YouTube channel. ಹೇಗಿದ್ರೆ ಎಲ್ಲ ಚೆನ್ನಾಗಿರೋ ಅಂತ ಬಸ್ತು ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ನೀನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಎಸ್ ಸೊ ಗೈಸ್, ಈ ವಿಡಿಯೋ ಏನು ಅಂದರೆ ಸುಮ್ಮನೆ ಹಂಗೆ ರ್ಯಾಂಡಮ್ ಬ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ವಿಶೇಷ ಅಂದರೆ ಏನಿಲ್ಲ, ಆ್ಯಕ್ಚುಲಿ ವೀಕೆಂಡ್ಸ್ ಅಲ್ವಾ. ಸೊ ಹಾಗಾಗಿ ಒಂದೆರಡು ದಿನ ಊರಿಗೋಗಿ ಇದ್ಬಿಟ್ಟು ಬರೋಣ ಅಂತ ಅಷ್ಟೇ. ಸೊ ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಪ್ಪ ಆಲ್ರೆಡಿ ಇಲ್ಲಿ ಯಾರೋ ರಿಲೇಟಿವ್ಸ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಬರ್ತೀನಿ ಅಂತ ಅಂದ್ರಂತೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಬರೋಕ್ಕೆ ಹೋಗಿದ್ದಾರೆ. ಸೊ ಆ್ಯಂಡ್ ಇಲ್ಲಿಡೋಣ ಅಂದರೆ ಕ್ಯಾಮ್ರಾಗೆ ಸೆಟ್ಟೇ ಆಗ್ತಾಯಿಲ್ಲ, ಕೂಡ್ತಾನೆ ಇಲ್ಲ ನನ್ನ ಫೋನು. ನನ್ನ ಸ್ಟ್ಯಾಂಡ್ ಬೇರೆ ತಂದಿಲ್ಲ. ಸೊ ಇಲ್ಲಿ ಪ್ಲೇಸ್ ಮಾಡೋಣ ಅಂದರೆ ಎಸ್. ಸೊ ಏನಂದ್ರೆ ಗೈಸ್, ಆವಾಗಲೇ ಇಲ್ಲಿ ಇಟ್ಟಿದ್ದೆ, ಬಿದ್ದೋಗ್ಬಿಡ್ತು ಕೆಳಗಡೆ. ಸೊ ನನಗೆ ಬೇರೆ ಭಯ, ಎಲ್ಲಿ ಹೋಗ್ಬಿಡುತ್ತೆ ಫೋನು ಕ್ಯಾಮ್ರಾ ಅಂತ. ಸೊ ಹಾಗಾಗಿ ಕೈಯಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಅಷ್ಟೇ ಗೈಸ್, ಏನು ಎತ್ತ ಈ ವೀಕೆಂಡ್ಸು ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡೋಣ ಅಂತ. ಸೊ ಬನ್ನಿ, ಈಗ ಅವ್ರು ಬಂದರೆ, ನಮ್ಮ ರಿಲೇಟಿವ್ ಬಂದರೆ ಸೊ ಅವ್ರನ್ನ ಕರ್ಕೊಂಡು ಓಡ್ತಾ ಇರೋದೆ ಅಷ್ಟೇ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 6:12 ಆಗಿದೆ ಈವ್ನಿಂಗು. ಸೊ ಇನ್ನು ಹೋಗೋಷ್ಟರಲ್ಲಿ ನಾವು ಒಂದು 8 ಆಗುತ್ತೆ, 8 o'clock ಆಗುತ್ತೆ. ಸೊ ಅಲ್ಲೋಗಿ ಏನು ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ನಮ್ಮ ಅಜ್ಜಿ ರಿಯಾಕ್ಷನ್ ಹೇಗಿರುತ್ತೆ. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಅಷ್ಟರಲ್ಲಿ ಅವ್ರು ಬಂದರು 3 ಜನನು. ಅಂದರೆ ನಾನು ಒಬ್ಬರೇ ಆಂಟಿ ಬರ್ತಾರೆ ಅಂದ್ಕೊಂಡು ಇಬ್ಬರು ಬಂದಿದ್ರು. ಸೊ ಹಾಗಾಗಿ ಬಂದಮೇಲೆ ಹೊರಟಿದ್ಮೇಲೆ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಸೊ ಆ ಟ್ರಾಫಿಕ್ ಈವ್ನಿಂಗ್ ಅಂದ್ರೆ ಬರೀ ಟ್ರಾಫಿಕ್ ಹೆವಿ ಟ್ರಾಫಿಕ್. ಬ್ಯಾಂಗ್ಳೂರು ಅಂದ್ರೆ ಟ್ರಾಫಿಕ್ ಬಿಡಿ, ಅಷ್ಟು ಚೆನ್ನಾಗಿರ್ತಾರೆ. ಸೊ ಇವು ಬಂದು ನಮಗೆ ಡಿಸ್ಟೆನ್ಸ್ ರಿಲೇಟಿವ್ ಥರ. ಹೇಳಿ, ಎಲ್ಲಿಗೆ ಬಂದಿದ್ರಿ? ಏನು ಕೆಲಸ ಇತ್ತು? ಯಾವಾಗ ಬಂದ್ರಿ ಬೆಂಗಳೂರಿಗೆ? ಬೆಳಗ್ಗೆ ಬಂದು. ಬೆಳಗ್ಗೆ ಇವತ್ತು ಏನು ಕೆಲಸ? ಏನು ನಿಮ್ಮ ಲೈಟ್ ಕಾಣಿಸ್ತಾನೆ ಇಲ್ಲ ಮುಖ ಕ್ಯಾಮ್ರಾ. ಆಯ್ ಮಾಡ್ರಿ ನನ್ನ ಬ್ಲಾಗಿಗೆ. ಆಯ್ ಏನ್ರಿ? ಆಯ್ ಏನ್ರಿ? ಬಾಯ್ ಅಂತ ಹೇಳ್ತಾ ಇದ್ರಿ. ಆಂಟಿ ನೀವು ಹೇಳ್ಬಿಡ್ರಿ, ಆಯ್ ಮಾಡ್ರಿ. ಮತ್ತೆ ಸಮಾಚಾರ? ಕಾಫಿ ಆಯ್ತಾ? ಹೆಂಗ್ ನಡೀತಿದೆ ಮನೇಲೆಲ್ಲ? ಊಟ, ಕೆಲಸ, ಕಾರ್ಯ, ಜ್ಯೂಸು, ಬಿಸ್ಕೆಟು ಎಲ್ಲ ಆಯ್ತು. ನಂದಿನಿ ಮಗ ಹುಡುಗ ತಂದ್ಕೊಟ್ಟ. ಯಾರು ಅವರೆಲ್ಲ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮಗರ. ಸರಿ, ಇನ್ನೇನಪ್ಪ ಸಮಾಚಾರ? ಇದೆ, ಬೇಜಾನಿದೆ. ಅದನ್ನ ಬರೆದು ತಿಳಿಸ್ಬೇಕಾಗಿದೆ. ನಾನು ಇಲ್ಲ, ಇದು ಯೂಟ್ಯೂಬ್ ಬ್ಲಾಗ್. ವಾಟ್ಸಪ್ ಅಲ್ಲಿ ಹಾಕಲ್ಲ ನಾನು, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಸೊ ಗೈಸ್, ನಾನು ಈ ವರ್ಷ ಕಾರ್ ಕಲಿಬೇಕು ಅನ್ಕೊಂಡಿದ್ದೀನಿ. ಸೊ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಟ್ರೈನರು, ನಮ್ಮ ಡ್ಯಾಡಿ ಅವರೇ. ಸೊ ನಮಗೆ ಹೋದ ವರ್ಷದಿಂದ ಕೇಳ್ತಾ ಇದ್ದೀನಿ, ಫ್ರೆಂಡ್ಸ್ ಕಲ್ಸ್ಕೊಡು ಅಂತ. ಒಂದೆರಡು ಸತಿ ಕೊಡ್ತಾರೆ ಇಲ್ಲೇ ಊರಲ್ಲಿ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಆಯ್ತಾ? ಹೇಳ್ರಿ, ಯಾವಾಗ ಹೇಳ್ಕೊಡ್ತೀರಾ ನಮಗೆ ಡ್ರೈವಿಂಗು? ರಜೆ ಇದ್ದಾಗೆಲ್ಲ ಬಂದು ಏಪ್ರಿಲ್ 1ನೇ ತಾರೀಕು. ನೋಡಿ ಈಗ ಎಷ್ಟು ಹುಷಾರಿದ್ದಾರೆ ನಮ್ಮಪ್ಪ. ಓ ಮೈ ಗಾಡ್, ಏಪ್ರಿಲ್ 1 ಐತೆ, ಫುಲ್ ಮಾಡ್ತಾ ಇದ್ದಾರೆ ಇವಾಗಲೇ ನನ್ನ. ಇಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಹೇಳ್ರಿ ಯಾವಾಗ ಹೇಳ್ಕೊಡ್ತೀರೋ ನಮ್ಗೆ ಕಾರ್ ಡ್ರೈವಿಂಗು? ನಾವು ಕಲಿಬೇಕು, ತುಂಬಾ ಆಸೆ ಆಗ್ಬಿಟ್ಟಿದೆ. ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಊರಲ್ಲಿ ಬಂದು ವಾಸ್ಕೆನ ತಪ್ಪುವೆ ಅದೇ ಹಂಗೆ ಮಾಡ್ತೀನಿ. ಆಯ್ತು ಬಿಡಿ, 15 ದಿನ ಕಲಿ. ಅಲ್ಲಿ ಯಾರು ಬಸ್ ಇಲ್ಲ, ಕೂಟ್ರ್ ಇಲ್ವಲ್ಲ, ಕಲ್ತ್ಕೋ. ಆಯ್ತು, ನೀನ್ ಹೇಳು ಯಾವ ಹೋಗಿರ್ಬೇಕು ಡ್ರೈವಿಂಗ್. ಶಿವರಾತ್ರಿ ಆಗಿದ ಮೇಲೆ ಸ್ವಲ್ಪ ಕೆಲಸ ಇದೆ, ಎಲ್ಲ ಆಗಿದ್ಮೇಲೆ ಕಲ್ಸ್ಬಿಡ್ತೀನಿ. ಆಮೇಲೆ ಡ್ರೈವಿಂಗ್ ಸ್ಕೂಲ್ ತಗೊಂಡು ಟೆಸ್ಟ್ ಹೋಗಿ ಆಯ್ತು ಏನು ತಗೋಬೇಕು, ರೂಲ್ಸ್ ಪ್ರಕಾರ ಆಯ್ತು. RTO ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಅವೆಲ್ಲ ಫಸ್ಟ್ ಮಾಡ್ಬಿಟ್ಟು ಒಂದು ವಾರ ಹೇಳ್ಕೊಡ್ತಾರೆ ಡ್ರೈವಿಂಗ್ ಸ್ಕೂಲಲ್ಲಿ. ಅದೆಲ್ಲ ತಗೋಬೇಕಲ್ಲ. ಓಕೆ ಗೈಸ್, ಈ ವರ್ಷ ನಾವು ಕಲ್ಯಾಣ, ಇದು ಒಂದು ರೆಸಲ್ಯೂಷನ್ ಅಂತ. ಅವರು ತುಂಬ ಡ್ರೈವ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ, ವೈಲೆನ್ಸ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಸಿಗ್ತೀನಿ.
ಏನ್ ಹೇಳ್ರಿ ಇವಾಗ ಇಲ್ಲ Light ಆಗ್- ಹೊಲ್ದಲ್ಲಿ ಇದ್ದಂಗಲ್ಲ ಏನ್ ಹೇಳಿದ್ರಲ್ಲ ಹೇಳ್ರಿ ಹೊಲ್ದಲ್ಲಿ ಇದ್ದಂಗಲ್ಲ ಏನು ಉಳ್ಳಿ ಹಾ ಇಲ್ದೇರೆ ಮನ್ಸ ತಿಂದಂಗಲ್ಲ ಯಾಕವ್ವ ಆಡು ಕುರಿ ಮೇದಂಗಿಲ್ಲ ಮೊದ್ಲು ಹೇಳ್ದಂಗೆ ಫಾಸ್ಟ್ ಆಗಿ ಹೇಳ್ಬೇಕು, ಅದು ಸೆಟ್ ಆಗಲ್ಲ, ಇದು ಸ್ಲೋ ಸೆಟ್ ಆಗಲ್ಲ ಇದು. ಏನೋ ಒಂದು ಪಂಚಿಂಗ್ ಡೈಲಾಗ್ ಹೇಳಿದ್ರು ಯಾರಾದ್ರೂ ಕೇಳಿಲ್ಲ ಇದು ಎಳಸು ಬಲ್ಕಿ ಎಲ್ಲ ಜೊತೆಲಿ ಅದು ನೀರ್ ಬಿಟ್ಟಿರಲ್ವಾ ಹಸರ್ಗಾಯ ಎಲ್ಲ ಮೊಸರು ಆಗೋಯ್ತು ಹಾ ಇದು ಓಕೆ, ಇದು ಓಕೆ. ನಾ ತಿಳಿದೆ ಒಟ್ಟು ಮಂದಿ ಅವನೇ ಕಿತ್ತ ಅವನು ತಿಂತಂದಲ್ಲ ಎಲ್ಲ ಚೀಲಕ್ ತುಂಬಿ ಅದೇನೋ ಸೀರಿಯಸ್ ಆಗಿ ಹೇಳ್ಬೇಕು, ನಗ್ಬಾರ್ದು. ಚೀಲಕ್ಕೆ ತುಂಬಿಡ್ಕಣಪ್ಪ ಅದ ಬೇರೆ ಕಟ್ಟು ಹೋದ್ರೆ ಕೇಳಿಲ್ಲ ಹೋಯ್ತು ವೇಸ್ಟಾಗಿ. ತೀರ್ಸ್ಬೇಕು ಮಕ್ಳಂದ್ಮೇಲೆ ಸುಮ್ನೆ ಇರಕ್ಕಾಗತ್ತಾ ಯಾಕೆ ಇವಾಗ ಏನೋ ಟೈಮಿಂಗ್ ಇರ್ಬೋದು, ಮುಂದಕ್ಕೂ ಹಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಅಷ್ಟೇ. ಏನಪ್ಪ ಏನ್ ಸಮಾಚಾರ ಹೇಳು. ಅಪ್ಪಂಗೆ ಸಾಲ ಕೊಡ್ಬಾರ್ದು ಅಂತಲೇ ಸಾಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಏನಕ್ಕೆ ಸಾಲ ಮಾಡ್ಬೇಕಂಟಿ ಹೇಳ್ರಿ. ಸಾಲ ಎಲ್ಲ ಮಾಡಕ್ ಹೋಗ್ಬಾರ್ದು. ನಮ್ಮಲ್ಲಿ ಏನಿರುತ್ತೆ ದೇವ್ರು ಏನ್ ಕೊಟ್ಟವನ, ಆರೋಗ್ಯ ಚೆನ್ನಾಗ್ ಕೊಟ್ಟವನ, ಮನೇನು ಖುಷಿಯಾಗಿರ್ಬೇಕು. ಮನೆ ಕಟ್ಟ ಕೈ ಕಾಲು ಚೆನ್ನಾಗಿದ್ರೆ ತಾನೇ ನಾವ್ ದುಡಿಯೋದು. ಅವನು ಆರಾಮ ವ್ಯವಸಾಯ ಮಾಡವ್ರಿ ಬರ್ರಿ ಮುದುಕಿ ನೋಡ್ತಾವ್ರೆ ಮಾಡ್ಲಿ ಮಾಡ್ಲಿ, ಯಾರು ನೋಡ್ತಾರೆ ಒಳ್ಳೇದಾಗ್ಲಿ. ಒಳ್ಳೆ ಅಣ್ಣ ತಮ್ಮದಿರು ಕೂತ್ಕೊಂಡ್ ಪುಟ್ಟರಾಜ, ಅಣ್ಣ ತಮ್ಮದಿರು ಕೂತ್ಕೊಂಡ್ ಮಾತಾಡಕ್ಕೋ ಇಲ್ವೇ? ನಾನು ಒಬ್ಬನೇ ಏನು ಕೆಲಸ ಮಾಡ್ತೀನಿ ನೋಡ್ಕೊ ಕೂತ್ಕೊಂಡು. ಪಕ್ಕದಲ್ಲಿ ಹೇಳ್ದಂತೆ ನಾನು ಇಲ್ಲಿ ಗಂಟೆ ಮಾಡಿ ನೀನು ಕರ್ಕೊ ಹೋಗೋಣ ಅಂದದ್ಕೆ ಮಾತಾವು ಕರ್ಕೊಯ್ತೀನಿ ಅಂದ್ಬಿಟ್ಟು ಬಂದು ಏನ್ ಸುಮ್ಮನೆ ಹಂಗೋ ನಮ್ಮಪ್ಪ ಏನು ಮಾತಾಡ್ತಾನೆ ಇಲ್ಲ ಗೈಸ್. ತಾಯಿಗೆ ತಂದೆಗೆ ಮಾಡೋನಲ್ಲ ಅವ್ನಿಗೆ ಸಾಕ್ಬೇಡ ಒಳ್ಳೇದು. ಏನಂದ್ರೆ ಗೈಸ್ ಏನ್ ಗೊತ್ತಾ, ಇದು ಟಾಪಿಕ್ ಬಂದು ನಮ್ಮ ಅಜ್ಜಿಗೆ ಹುಷಾರಿಲ್ಲ. ಸೊ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀವಿ. ನಮ್ಮಪ್ಪ ನಮ್ಮ ಅಜ್ಜಿನೇ ನೋಡ್ಕೊಂತ ಇರೋದು. ನಮ್ಮಪ್ಪ ಒಬ್ರೆ ಅವ್ರ ಕೆಲಸ ಮಾಡ್ಕೊಂಡು ಅಲ್ಲೆಲ್ಲ ಹೊಲದೆಲ್ಲ ರಾಗಿ ಎಲ್ಲ ಬೆಳೆದಿದ್ದಾರೆ. ಅದು ಬ್ಲಾಗ್ ಮಾಡಿದೀನಿ, ನೀವು ನೋಡಿರ್ಬೇಕು. ಸೊ ಹಾಗಾಗಿ ಇದು ಟಾಪಿಕ್ ನಡೀತಾ ಇದೆ, ಮಾತುಕತೆ ಬೇರೆ ಏನಿಲ್ಲ. ಸೊ ಅದಕ್ಕೆ ನಮ್ಮಪ್ಪ ಏನಾದ್ರು ಮಾತಾಡ್ರಿ. ಪುಟ್ರಾಜು, ಮಿಸ್ಟರ್ ಪುಟ್ರಾಜು, ಸೇ ಸಮಥಿಂಗ್, ಸ್ಪೀಕ್. ನನಗೆ ಮನೆಯಲ್ಲಿ ಹಾ ಕರೆಕ್ಟ್ ಸ್ವಲ್ಪ ಜೋರ ಮಾತಾಡು, ಮೈಕ್ ಇಲ್ಲ. ಮನೆಯಲ್ಲಿ ಕರೆಕ್ಟ್ ಆಗಿದ್ದಿದ್ರೆ ಹಾ ನಾನು ಒಂಥರ ಜಾಲಿಯಾಗಿರ್ತಾ ಇದ್ದೆ. ಹಾ ಈಗ ನಂದು ಮೈಂಡು ಅಪ್ಸೈಡು. ಹಾ ಆದ್ರೆ ನಾನು ಏನ್ ಮಾಡ್ಬೇಕು ಈ ವ್ಯವಸ್ಥೆನಲ್ಲಿ, Situation ಅಲ್ಲಿ, ನಾನು ಇದನ್ನ ಮಾಡ್ಕೊಂಡು ಯಾರು ಒಬ್ಬ ಹೋಗ್ತಾ ಇದ್ರೆ ಇದ್ದೀನಿ. ಅಮ್ಮ ನಿಮ್ಮ ಅಮ್ಮನೋ ನೀನು ಅವ್ನಿಗೆ ಒಂಥರ ಧೈರ್ಯ ಇರೋದು. ಅವ್ನೇ ಅವನಲ್ಲ ಈಗ ಒತ್ತಷ್ಟು ವರ್ಷ ಮಾಡಿ ಮಾಡಿ ಬೇಜಾರಾಗವ್ರೆ ನಮ್ಗೆ ಆದ್ರೆ ಇಲ್ಲ, ಇಟ್ಸ್ ರಾಂಗ್ ಇನ್ಫಾರ್ಮೇಶನ್. ಅದ್ ಹೇಳ್ಬಾರ್ದು. ತಾಯಿ ಮಾಡ್ತಾರೆ, ಇನ್ಯಾರಂಗ್ ಮಾಡ್ತಾರೆ? ಯಾರು ತಾಯಿಗೆ ಮಾಡ್ಬೇಕು. ನಾನು ಅದೇ ತಾಯಿ ಕಾಯಿನ ಬೇಜಾರಾಗುತ್ತ ಮಾಡಕ್ಕೆ? ಬೇಜಾರೇನಿಲ್ಲ, ಇಲ್ಲ, ಮಾಡ್ಲಿ ಪರವಾಗಿಲ್ಲ, ನಮ್ಮ ಅಪ್ಪನೇ ಮಾಡ್ಲಿ ಪರವಾಗಿಲ್ಲ. ಆಡ್ತಾವ್ರೆ. ನಾನೇ ಮಾಡ್ತೀನಿ. ಆದ್ರೆ ಹಾ, ಅಣ್ಣ ತಮ್ಮ ಇರೋದ್ರಿಂದ ಹೌದು ನಾನು ಇದನ್ನ ಹೇಳ್ಬೇಕಾದ ವಿಷಯ. ಅಷ್ಟೇ. ಹಂಗೆ ಮಾತಾಡ್ತಾ ಗೈಸ್ ಸೋಮ್ನಲ್ಲಿ 12 ಗೇಟ್ ರೀಚ್ ಆದ್ವಿ. ಸೊ ಅಲ್ಲಿ ನಮ್ಮ ಅಣ್ಣ ಕಾರ್ದು ಫಾಸ್ಟಾಗಿ ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕ್ಯಾಶೇ ನಮ್ಮಪ್ಪ ಕೊಡ್ತಾಯಿದ್ರು. ಏನಾದ್ರು ಗೈಸ್ ಇಲ್ಲಿ ಎಕ್ಸ್ಪೈರ್ ಆಗಿರೋದ್ರಿಂದ ಸೊ ಡಬಲ್ ಅಮೌಂಟ್ನ ಪೇ ಮಾಡ್ಕೊಳ್ತಾರೆ. ಸೊ ಅದೊಂದು. ಆ್ಯಂಡ್ ಹೋಗ್ತಾ ಆಲ್ಮೋಸ್ಟ್ ನಮ್ಮ ಊರಿಗೆ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ನೋಡಿ ನಮ್ಮ ಅಜ್ಜಿ ರಿಯಾಕ್ಷನ್ ಏನು ಹೆಂಗಿದೆ ಅಂತ. ನೋಡಿ ಗೈಸ್, ನಮ್ಮ ಅಜ್ಜಿ ಹೆಂಗಿದ್ದಾರೆ? ಚೆನ್ನಾಗಿದ್ಯಾ ಅಜ್ಜಿ? ಚೆನ್ನಾಗಿ ಊದ್ಕೊಂಡವೆ ಯಾಕೆ? ನಂದಲ್ಲ, ಇದು ಹಂಗೆ ಕಾಣಿಸೋದು. ಹೆಂಗಿದ್ಯಾ ಹೇಳು, ನಿನ್ನ ಆರೋಗ್ಯ ಹೆಂಗೈತೆ? ಏನ್ ಸಮಾಚಾರ, ಏನು ಕತೆ? ಇಷ್ಟು ದಿನ ಆಯ್ತು ನಾನು ನೋಡ್ತಾ ಇದೀಯಾ? ಏನು ನನ್ನೇ ನೋಡಬೇಕು, ನಿಮ್ಮೇನವ ನೋಡೋಣ, ನಾನು ಏನು ನೋಡೋಣವ ಮತ್ತೆ ಏನು ಇಲ್ಲ, ಹೆಂಗೆ ಕೂತಿರೋದು. ಸ್ವಲ್ಪ ದಪ್ಪ ಆಗಿದ್ದೀನ, ಸಣ್ಣನೇ ಇದ್ದೀನ, ಇದ್ದಂಗೆ ಇದ್ದೀನ ಅಂತ ಕೇಳ್ತಾ ಇರೋದು. ಯಾಕೆ ದಪ್ಪ ಗರಣ ಸಿದ್ದಿ ದಪ್ಪ ಆಗಿದ್ದೀನಿ ಗೈಸ್, ನೋಡಿ ನಮ್ಮ ಅಜ್ಜಿ ಹೇಳ್ತಾವ್ರೆ. ಒಂದು ಸ್ವಲ್ಪ ಅಲ್ವೇ? ಸ್ವಲ್ಪ ದಪ್ಪ ಆಗಿದ್ದೀನಾ ನೋಡಿ. ಇದ್ರದೇ ಬಿಡು, ಇದ್ರೆ ಏನು ಅದಕ್ಕೆ ಪರ ಇತ್ತು ಮಗ. ಹಂಗಂತೀಯ? ಸರಿ, ಸಣ್ಣನೇ ಇರಬೇಕಲ್ಲ. ಇಲ್ಲ ಸರಿ ಕಣವು, ಪರ ಇದ್ದವಳಲ್ವೇ. ಇನ್ನು ತಿಂದರೆ ಉಂಡ್ರೆ ಇನ್ನೂ ಗರ್ಣಿಸಿದ ದಪ್ಪಾಗೈತಿ. ದಪ್ಪಾಗೈತಿ. ಹಾಂ, ಆಮೇಲೆ ಏನು ಊಟ ಮಾಡಿದೆ? ಬೇಳೆ ಕಳ್ಬಳ್ಳಿ ಚಳ್ಳೊಳ್ಳು ಚಳಿ. ಆಮೇಲೆ ಮೊಟ್ಟೆ ತಿಂದೆ ಅಂದಲ್ಲ, ಅದು ಹೇಳಿ. ಮತ್ತೆ ಅರ್ಧ ಎಡ್ದವಳೆ, ಅರ್ಧ ಸಿಪ್ಪಿಗೆ ಬಿಸಾಕವಳೆ. ಇದ್ಯಾಕಮ್ಮೆ ಎಡ್ದಿ ಹೊಂಟೈತೆ ಒಂದು, ಇನ್ನೇನು ಮಾಡೋಣ ಅವಳು. ಒಂದು ಮೊಟ್ಟೆ ಬೇಯಿಸ್ಕೊಂಡು ಕೊಟ್ಟೈತೆ. ಏನಜ್ಜಿ? ನಾನು ನಮ್ಮ ಮೂನೇನು ಅಂತಿದ್ದಿ, ಯಾರನ್ನ? ಅವಳ ಈರಮ್ಮನೇನು ಅಂತಿದ್ದಿ. ನೀನೇ ಅದು. ಅಷ್ಟು ಮುದುಕಿ ಆಗೋಗಿದ್ದೇನೆ.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಓ ಓ ಎಷ್ಟು ವಯಸ್ಸು ನಿನಗೆ ಹಂಗಂದ್ರೆ? ಎಷ್ಟು? ಇವೆಲ್ಲ ದಪ್ಪ ಇದೇನು ಕೆನ್ನೆ ಎಲ್ಲ ಥೂ ಥೂ ಹಾಗೆ ಹಿಂಗತ್ಕೊಂಡಾಗಿರ್ಬೇಕು ನನಗೆ. ಎಷ್ಟಜ್ಜಿ ನಿನಗೆ ವಯಸ್ಸು ಹಂಗಂದ್ರೆ? ನನಗಾಗದೆ 70-80 ಅದೇ 70-80. ಮತ್ತೆ ಇನ್ನೇನು ಕಾಣ್ತಾರೆ ವಯಸ್ಸಾದ ಮೇಲೆ? ಕೆನ್ನೆ ಎಲ್ಲ ದಪ್ಪ, ಕೆನ್ನೆ ಎಲ್ಲ ದಪ್ಪ. ಹಂಗಾರೆ ನೀವು ಹುಡುಗಿ ಅನ್ಕೊಬಿಟ್ಟಿದ್ದೆ ಎಷ್ಟು ದಿನ ನಿನ್ನ? ಕನ್ನಡಿ ಯಾರು ಕೊಟ್ಟಾರ ನೋಡ್ಕೋಕೆ? ನೋಡೋದೇ ಇಲ್ಲ ನಾನು. ಸೊ ಏನಾದರೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಕ್ಲಿಪ್ಪಿಂಗ್ಸು, ಅದನ್ನು ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ದೆ. ಅದರಲ್ಲಿ ನೋಡ್ಬಿಟ್ಟು ಅವ್ರಿಗೆ ಶಾಕು, ಯಾರೀ ಅಮ್ಮ ಅಜ್ಜಿ ನೀನೇ ಅಜ್ಜಿ ಅಂದರೆ ನಾನು ಈ ಥರ ಆಗಿದ್ದೀನಾ ಅಂತವ್ರೆ ನೋಡ್ರಿ. ಯಾರಂಗಂದ್ರೆ ಅವಯ್ಯ ನೀನೇ, ನಾನೇ ಈ ಥರ ಆಗಿದೆ ನನ್ನೇ. ಆವಾಗಲೇ ಮರ್ತೋಗ್ಬಿಡ್ತಾರೆ ಈಗ ಸ್ವಲ್ಪ ಮರ್ಚ ಹುಚ್ಚರಿ ಇನ್ನೇನಜ್ಜಿ ಸಮಾಚಾರ? ಇನ್ನೇನು ಏನಿಲ್ಲ ಕಣವ, ಆರಾಮಾಗಿದೆಯಾ? ಕೊಟ್ಟೋದಿ ಪಟ್ಟಿ ಉಣ್ಕತೀನಿ ಅಷ್ಟೇ. ನೆಕ್ಕೂ ಇಲ್ಲ, ನುಂಗಕ್ಕೂ ಇಲ್ಲ, ಮೂಳೆ ಕಡುಕ್ಕೂ ಇಲ್ಲ. ಅಲ್ಲ ಐತಲ್ಲ ಕಡ್ಕೊ, ಸುಮ್ಮ ಕೂತ್ಕೊ, ಏನೂ ಇಲ್ಲ. ತಗೋ ನಾನು ತಿಳಿಸ್ತೀನಿ. ಹ್ಯಾಪಿ ಬರ್ಡೇ ಟು ಮೀ. ನಂದು ಹುಟ್ಟಿದ ಹಬ್ಬ ಇತ್ತು ಮೊನ್ನೆ, ಅದಕ್ಕೆ ನಾನು ಹುಟ್ಟಿದ ಹಬ್ಬ ಇತ್ತು, ಅದಕ್ಕೆ ಕೇಕ್ ತೊಗೊಬಂದೆ ನಿನಗೂ. ಹುಟ್ಟಿದ ಹಬ್ಬ ನಾನು ಹುಟ್ಟಿದ ದಿನ, ಸಂಕ್ರಾಂತಿ ಹಬ್ಬದ ದಿನ, ಅದಕ್ಕೆ ನೀನು ಕೇಕ್ ತೊಗೊಬಂದೆ. ತಗೋ, ತಿಂದು ಕೊಡ್ಲಿ ತಿನ್ಮ ಅಂತ. ನಮ್ಮ ಅಜ್ಜಿ ತಿಂದು ಬರಿಲ್ಲ. ಎಣ್ಣೆ ಬಾ, ನಾಳೆ ಭಾನುವಾರ ಬ್ಯಾಟಿಂಗ್ ಹೊಡಿಯೋಣ ಇಬ್ಬರು ಸೇರ್ಕೊಂಡು. ಚೆನ್ನಾಗೈತಾ? ಅಮ್ಮ ಮೊನ್ನೆ ಬಂದಿತ್ತಲ್ಲ, ಅಮ್ಮ ಮೊನ್ನೆ ಬಂದು ಹೋಯ್ತಲ್ಲ ಊರಿಗೆ, ನೀವು ಮರ್ತೋಯ್ತು. ಸೊ ಗೈಸ್, ಹಂಗೆ ಊಟ ಮಾಡಿಕೊಂಡು ರಾತ್ರಿ ವೀಕೆಂಡ್ ವಿತ್ ರಮೇಶಲ್ಲಿ ನಮ್ಮ ಡಿ ಬಾಸ್ ಅವ್ರು ಬಂದಿದ್ದರು. ಸೊ ಹಾಗಾಗಿ ಆ ಎಪಿಸೋಡ್ ನೋಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಗೆಳೆಯರೇ. ಎಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಬೆಳಗ್ಗೆ ಎದ್ದಿದ್ದು 7 ಗಂಟೆನೇ, ಆದರೆ ಇನ್ನೂ ಬೆಡ್ ಮೇಲೆ ಬಿದ್ದಿದ್ದೆ. ಸೊ ಆಲ್ಮೋಸ್ಟ್ ಬೆಡ್ಡಿಂದ ಆಚೆ ಬಂದಿದ್ದು 11 o'clock ಆಗಿತ್ತು ಎದ್ದಿದ್ದು. ಸೊ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮಪ್ಪ ಏನೋ ದೋಸೆ ಎಲ್ಲ ತಂದಿಟ್ಟಿದ್ರು. ನಮ್ಮ ಅಜ್ಜಿದು ನಮ್ಮ ಅಪ್ಪನೂ ಆಗಲಿ ಟಿಫನ್ ಮಾಡ್ಕೊಂಬಿಟ್ಟಿದ್ರು. ಸೊ ನಾನು ಟಿ ವಿ ನೋಡಿಕೊಂಡು ಆರಾಮಾಗಿ ತಿನ್ನೋಣ ಅಂದ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾಯಿದ್ದೆ. ಸ್ವಲ್ಪ ಅಜ್ಜಿ ಜೊತೆ ಮಾತಾಡ್ಕೊಂಡು ಅದು ಇದು ಅಂದ್ಕೊಂಡು. ಇವತ್ತೇನಾದರೂ ಪ್ಲ್ಯಾನಿಂಗು, ಸ್ವಲ್ಪ ನಮ್ಮಪ್ಪ ಇಲ್ಲಿ ತೆಂಗಿನ ಗಿಡ ಹಾಕಿದ್ದಾರೆ. ಸೊ ಅದು ಒಂಬಳೆ ಬಿಟ್ಟಿದೆಯಂತೆ. ನೆನ್ನೆ ಹೇಳಿದ್ರು ಪೂಜೆಗೆ ಹೋಗೋಣ, ಇವತ್ತು ಪೂಜೆಗೆ ಹೇಳಿದ್ದೀನಿ ಅಂತ. ಸೊ ಬೆಳಗ್ಗೆ ಹೋಗಿ ಕೇಳ್ಕೊಂಬಂದರೆ ನಮ್ಮಪ್ಪ, ಇಲ್ಲ ಯಾರೋ ಬೇರೆಯವ್ರ ಪೂಜೆ ಕೊಟ್ಬಿಟ್ಟಿದ್ದಾರಂತೆ, ನೆಕ್ಸ್ಟ್ ವಾರ ಇಟ್ಕೊಳ್ಳಿ ಅಂತ ಅಂದ್ರಂತೆ. ಸೊ ಹಾಗಾಗಿ ಅದು ಪ್ಲ್ಯಾನಿಂಗ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಮುತ್ತೈದೆಗೋ ಇಲ್ಲ ನಮ್ಮ ಮನೆ ದೇವ್ರಿಗೂ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ನೋಡಿದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗೋಗಿತ್ತು ಮನೆ ಹತ್ರನೇ. ಸೊ ಏನು ಮಾಡೋದು ಅಂತ 1 ಗಂಟೆ ಆಗಿತ್ತು, ಹೋಗಲಿಲ್ಲ. ನೆಕ್ಸ್ಟ್ ವಾರನೇ ಹೋಗೋಣ ಅಂದ್ಕೊಂಡು ಸ್ವಲ್ಪ ನಮ್ಮಪ್ಪ ಕಬ್ಬೆಲ್ಲ ತಂದು ಇಟ್ಟಿದ್ರು, ಹಬ್ಬದ್ದಿತ್ತು. ಸೊ ಅದೆಲ್ಲ ಕಟ್ ಮಾಡಿಕೊಟ್ರು. ನಾನು ಅಜ್ಜಿ ತಿನ್ಕೊಂಡು ಹೆಂಗೋ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಎಸ್ಗೇಸ್ ಆಲ್ಮೋಸ್ಟ್ ಟೈಮು 5 o'clock ಆಗಿತ್ತು. ನಮ್ಮಪ್ಪ ಚಿಕನ್ ತೊಗೊಂಬರ್ತೀನಿ ಅಡುಗೆ ಮಾಡಿದ್ರು. ಸರಿ ಹೋಗಿ ತಗೊಬಾ ಅಂತ ಅಂದ್ಬಿಟ್ಟು ಚಿಕನ್ ತಂದುಕೊಟ್ರು. ಹಂಗೆ ಸ್ವಲ್ಪ ಗೋಬಿ ಮಂಚೂರಿ ತಂದಿದ್ರು. ಸೊ ಅದು ತಿನ್ಕೊಂಡು ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಚಿಕನ್ ಸಾರು ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಮುದ್ದೆನೂ ಇಟ್ಕೊಂಡೆ. ಸೊ ಹಂಗೆ ಚಿಕನ್ಗೂ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ, ಮುದ್ದೆನೂ ಮತ್ತು ಚಿಕನ್ನು. ಯಾಕೋ ನನಗೆ ಮುದ್ದೆ ಇಷ್ಟೇ ಸಾಕಾಗಿಲ್ಲ. ಸೊ ಹಾಗಾಗಿ ನಾನು ಒಬ್ಳಿಗೆ ಅನ್ನ ಮಾಡಿಕೊಂಡೆ. ಸೊ ಟೈಮ್ 6-6:30 ಆಗೋಗಿತ್ತು. ಹೆಂಗಿದ್ರು ಬಿಗ್ ಬಾಸ್ ಫಿನಾಲೆ ಅಲ್ವಾ. ಸೊ ಅಜ್ಜಿಗೆ ಬೇಗ ಅಷ್ಟರಲ್ಲಿ ಊಟ ಕೊಟ್ಬಿಟ್ಟು ನಾನು ಅಪ್ಪ ಊಟ ಮಾಡ್ಕೊಂಡು ಬಿಗ್ ಬಾಸ್ ನೋಡೋಕೆ ಕೂತ್ಕೊಂಡ್ವಿ. ಕೊನೆಗೂ ನಮ್ಮ ಗಿಲ್ಲಿ ಅವರು ವಿನ್ ಆದರು. ಸೊ ತುಂಬಾ ಖುಷಿ ಆಯಿತು. ಏನು ಗೈಸ್, ಎಲ್ಲ ವಾಟ್ಸಪ್ ಸ್ಟೇಟಸಲ್ಲೂ ನೋಡಿ ಸಾಕಾಗಿತ್ತು ರಾತ್ರಿ ಅಂತೂ ನನಗೆ. ಬರೀ ಗಿಲ್ಲಿದೆ, ಗಿಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ. ತುಂಬಾ ಖುಷಿ ಆಯಿತು ಗೆದ್ದಿದ್ದು. ಎಸ್, ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನೌ ದ ಟೈಮ್ ಈಸ್ 9:03.
ಸೊ ನಾನು ಆಲ್ಮೋಸ್ಟ್ ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಯಾಕೆ ಅಂದರೆ ಇವತ್ತು ಮಂಡೇ, ಸೊ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಬ್ಯಾಂಗ್ಳೂರ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ನಾಳೆ ಟ್ಯೂಸ್ಡೇ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ. ಸೊ ಹಾಗಾಗಿ ನೆನ್ನೆ ಏನು ಪ್ಲ್ಯಾನಿಂಗ್ ಇತ್ತು ಅದು ಇವತ್ತು ವೈ ನಾಟ್ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಬೇಡ, ನೆಕ್ಸ್ಟ್ ವೀಕು, ಇವತ್ತು ಫ್ರೀ ಇದೀನಲ್ಲ. ಸೊ ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನಾನು ರೆಡ್ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಸೊ ಬನ್ನಿ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನೋಡಿ ಬ್ರೇಸ್ಲೆಟ್ ಮತ್ತು ಚೈನು ಬರ್ಡೇಗೆ ಹಾಕ್ಕೊಂಡಿದ್ನಲ್ಲ, ಸೊ ಔಟ್ಫಿಟ್ ಅದೆಲ್ಲ, ಸೊ ಅದೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಆ್ಯಂಡ್ ಟಿಫನ್ ಮಾಡಿಕೊಂಡು ಪುಳಿಯೋಗರೆ ಮಾಡಿದ್ದೀನಿ. ಸೊ ಟಿಫನ್ ಮಾಡಿಕೊಂಡು ಹೊಡ್ತಾ ಇರುತ್ತೆ ಅಷ್ಟೇ ಗೈಸ್. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪೂಜೆ ಎಲ್ಲ ಮುಗಿಸಿ ಗೈಸ್ ಟಿಫನ್ ಮಾಡಿಕೊಂಡು ಪುಳಿಯೋಗರೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅಜ್ಜಿಗೂ ಕೊಟ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರು. ಅವರೇನು ಇಡ್ಲಿ ಮಾಡಿದ್ರಂತೆ ತಂದಿದ್ರು. ಸೊ ಅದು ಸ್ವಲ್ಪ ಒಂದೆರಡು ಹಾಕೊಂಡು ತಿನ್ಕೊಂಡು ಆಟೋದಲ್ಲಿ ಹೊರಟ್ಬಿಟ್ಟು ದೇವಸ್ಥಾನದಲ್ಲಿ ಹೋದೆ. ಚೆನ್ನಾಗಿ ದರ್ಶನ ಆಯಿತು. ವಾರ ಇಲ್ವಲ್ಲ, ಸೊ ಹಾಗಾಗಿ ರಶ್ ಏನಿರಲಿಲ್ಲ. ಸೊ ದೇವ್ರ ದರ್ಶನ ಚೆನ್ನಾಗಾಯಿತು. ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿದ್ದೆ. ಸೊ ಅಲ್ಲಿಂದ ಸ್ವಲ್ಪ ಬಸವೇಶ್ವರ ಟೆಂಪಲ್ ಇದೆ, ಸೊ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದೇ ಯಾವುದು ಅಂದರೆ ಮುತ್ತತ್ತಿ ಟೆಂಪಲ್ಲು. ಸೊ ತುಂಬ ದಿನಗಳೇ ಆಗಿತ್ತು ನಾವು ಅಲ್ಲಿ ಹೋಗಿ. ಅದು ಕೂಡ ನಮ್ಮ ಮನೆ ದೇವರು. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ಏನಂದರೆ ಗೈಸ್, ರೋಡಲ್ಲೆಲ್ಲ ಜಿಂಕೆ ಆ ಕೋತಿಗಳು ನೋಡಿ ಸಾಕಾಗೋಯಿತು. ಸೊ ಅಲ್ಲಿ ಕೂಡ ರಶ್ ಇರಲಿಲ್ಲ. ಸೊ ಹಾಗಾಗಿ ಬೇಗ ಹೋಗಿ ಬೇಗ ದರ್ಶನ ಮಾಡಿಕೊಂಡು ಮತ್ತೆ ಅದೇ ಬಸ್ಸಲ್ಲಿ ವಾಪಸ್ ಬಂದುಬಿಟ್ವಿ. ಇಲ್ಲೂ ಅಷ್ಟು ರಶ್ ಇರಲಿಲ್ಲ. ತುಂಬ ದಿನ ಆಗಿತ್ತು ಗೈಸ್ ಹೋಗಿ. ಸೊ ಮನೆಗೆ ಕೂತ್ಕೊಂಡು ಏನು ಮಾಡೋಣ ಅಂದ್ಕೊಂಡು ಸೊ ಆರಾಮಾಗಿ ಹೋಗಿ ಬಂದೆ. ಸೊ ನೋಡಿ, ಆಂಜನೇಯ ಟೆಂಪಲ್, ನಮ್ಮ ಮನೆ ದೇವರು ಮುತ್ತತ್ತಿ ರಾಯ. ಸೊ ಹೋಗಿ ಬಂದೆ. ಇಲ್ಲೊಂದು ಕೋತಿ ನೋಡಿ ಏನೇನು ಆಟಾಡ್ಸಿತ್ತು ಒಂದು ಆಂಟಿ ಅಂದರೆ ಸಖತ್ ಮಜಾ ಇತ್ತು ನೋಡೋಕ್ಕೆ ಗೈಸ್. ಸೊ ನೋಡ್ಕೊಂಡೆಲ್ಲ ಹಂಗೆ ವಾಪಸ್ ಬಂದೆ ಗೈಸ್. ಇಲ್ಲಿ ಹೊಳೆ ಇದೆ, ಮುತ್ತತ್ತಿ ಹೊಳೆ. ಯಾರು ಗೊತ್ತಿರುತ್ತೆ ಹೋಗಿರೋರಿಗೆಲ್ಲ. ಆಲ್ಮೋಸ್ಟು ನೀರೇ ಇಲ್ಲ ಗೈಸ್ ಹೊಳೆಲೆಲ್ಲ ಬರೀ ಬರಡು ಭೂಮಿ ಆಗ್ಬಿಟ್ಟೈತಿ. ಒಂಚೂರು ನೀರಿಲ್ಲ. ನೀರು ಮಾಡೋದು ಅಂದ್ಬಿಟ್ಟು ಹೊಳೆ ಹತ್ರ ಎಲ್ಲ ಹೋಗಿಲ್ಲ. ಹೆವಿ ಬಿಸಿಲಿತ್ತು, ನನಗಂತೂ ಸಾಕಾಗಿತ್ತು. ಸೊ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ನನಗೆ. ಅಲ್ಲಿ ಹೋಗಿ ಎಲ್ಲ ನೀರಲ್ಲಿ ಸ್ವಲ್ಪ ಅದು ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಬಟ್ ಏನೂ ಆಗಿಲ್ಲ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದೆ. ಸಾತ್ನೂರು ಹತ್ರ ಬಂದುಬಿಟ್ಟು ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ, ಪಿಕ್ ಮಾಡು ಅಂತ. ಸೊ ನಮ್ಮಪ್ಪ ಬಂದರು. ನೋಡಿ ಗೈಸ್, ಇದು ನಮ್ಮಪ್ಪ ನೆಟ್ಟಿರೋದು ಗಿಡ ಹೆಂಗಾಗ್ಬಿಟ್ಟೈತೆ. ಚಿಕ್ಕದಾಗಿಂದ ಇತ್ತು, ಎಷ್ಟು ಒಂದು ವರ್ಷದ ಮೇಲೆ ಆಗಿದೆ, ಇಷ್ಟು ಉದ್ದ ಬೆಳೆದೈತೆ. ಸೊ ಇದ್ರದ್ದೇ ನಿನ್ನೆ ಪೂಜೆ ಇದ್ದಿದ್ದು ಕ್ಯಾನ್ಸಲ್ ಆಗೋಯ್ತು. ನೆಕ್ಸ್ಟ್ ವೀಕ್ ಇಟ್ಕೊಂಡಿದ್ದಾರೆ ಸಂಡೇ. ಸೊ ಹಾಗಾಗಿ ಪೂಜೆಗೆ ರೆಡಿ ಮಾಡ್ತಿದ್ರಿ. ಎಲ್ಲಿದೆಯಾ? ಓ ಇದೊಂದು ಇದರೊಂದಲ್ಲ ಅದು. ಓಹೋ ಕಾಣಿಸ್ತಾ ಇದೆ ಮಸ್ತಾಗಿ. ಇದೆಷ್ಟು ವರ್ಷ ಹಿಡಿತು? 3.5 ವರ್ಷ ಆತೆ ಗೈಸ್. ಓ ಮೈ ಗಾಡ್, ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟೈತೆ. ಇದ್ರದ್ದೇ ಸಂಡೇ ಪೂಜೆ ಇರೋದು. ನೆಕ್ಸ್ಟ್ ವೀಕ್ ಫುಲ್ಲು ತಯಾರಿ. ಯಶ್ ಅಂತೆ, ಯಶ್. ಆ ಕಡೆ ಇರೋದು ಅದಿನ್ನೂ ಬಂದಿಲ್ವಾ? ಹಾಂ, 3.5 years ಗೈಸ್. ನೋಡಿ ಇದ್ರದ್ದೇ ಪೂಜೆ. ನೆಕ್ಸ್ಟ್ ವೀಕ್ ತೋರಿಸ್ತೀನಿ ನಿಮಗೆ ಫುಲ್ಲು. ನೋಡಿ ದೇವಸ್ಥಾನ ಇದು. ಹಾಂ, ಸೊ ಗೈಸ್ ನಾನು ಮನೆಗೆ ರೀಚ್ ಆಗಿದ್ದೀನಿ. ಏನು ಟೆಂಪ್ರೇಚರ್ ಗಾಯ್ಸ್, ಯಪ್ಪ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಎಷ್ಟು ಟೆಂಪ್ರೇಚರ್ ಇಲ್ಲ. ನನಗಂತೂ ಸಾಕಾಗೋಯಿತು ಬರೋಷ್ಟರಲ್ಲಿ. ಸೊ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಹೊತ್ತು. ಈಗ ಆ್ಯಕ್ಚುಲಿ ಟೈಮ್ ಬಂದು 5 o'clock ಆಗಿದೆ. ಸೊ ನಾನು ಇವತ್ತು ಮಂಡೇ, ಟ್ಯೂಸ್ಡೇ ನಾಳೆ ಹೋಗ್ತಾ ಇದ್ದೀನಿ. ಇವತ್ತು ಲೇಟ್ ಆಗುತ್ತೆ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ನಾನೇ ಕ್ಯಾನ್ಸಲ್ ಮಾಡಿಕೊಂಡೆ ಪ್ಲ್ಯಾನಿಂಗ್ ಎಲ್ಲ. ಸೊ ನಾಳೆ ಹೋಗ್ತೀನಿ ಬ್ಯಾಂಗ್ಳೂರ್ಗೆ. ಅಷ್ಟೇ ಗೈಸ್, ಇದು ಒಂದು ರ್ಯಾಂಡಮ್ ವ್ಲಾಗ್ ಥರ ಮಾಡಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಅವ್ರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಂದು ಇನ್ಸ್ಟಾದಲ್ಲೂ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, bye, see you, and lots of love, guys. Bye.